ವಿದ್ಯಾರ್ಥಿಗಳೇ, ನಿಮ್ಮ ಪ್ರಥಮ PUCಯ ಅಧ್ಯಾಯ 4ರಲ್ಲಿ ನಿಮ್ಮ ಒಂದು ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಸಂವಿಧಾನದ ವಿಧಗಳು. ನೋಡಿ, ಈ ಸಂವಿಧಾನದ ವಿಧಗಳು ಅಂದಾಗ ನಾವು ಬಹಳ ಮುಖ್ಯವಾಗಿ ಎರಡು ವಿಧಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅಂತೇಳಿ ಇದನ್ನು ನಾವು ಇಂಗ್ಲಿಷ್ನಲ್ಲಿ ರಿಟರ್ನ್ ಅಂಡ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ. ಇನ್ನು ಒಂದು ಅನಮ್ಯ ಮತ್ತು ನಮ್ಯ ಸಂವಿಧಾನ, ಇದನ್ನ ಇಂಗ್ಲಿಷ್ನಲ್ಲಿ ರಿಜಿಡ್ ಅಂಡ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ಇವುಗಳನ್ನ ಯಾವ ಆಧಾರದ ಮೇಲೆ ಸಂವಿಧಾನಗಳನ್ನು ನಿರ್ವಹಣೆ ಮಾಡಲಾಗಿದೆ ಅಂತಂದ್ರೆ, ಮೊದಲನೇದಾಗಿ ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅಂತೇಳಿ ಯಾವ ಆಧಾರದ ಮೇಲೆ ನಿರ್ವಹಣೆ ಮಾಡಲಾಗಿದೆ ಅಂತಂದ್ರೆ, ಬರವಣಿಗೆ ರೂಪದಲ್ಲಿರುವಂತಹ ಸಂವಿಧಾನವನ್ನ ಲಿಖಿತ ಸಂವಿಧಾನ, ಜೊತೆಗೆ ಒಂದು ನಿರ್ದಿಷ್ಟ ದಿನಾಂಕದೊಂದು ಜಾರಿಗೆ ಬಂದ ಸಂವಿಧಾನವನ್ನ ಲಿಖಿತ ಸಂವಿಧಾನ, ತಜ್ಞರ ಮೂಲಕ ಸಂವಿಧಾನ ರಚನಾ ಸಮಿತಿಯ ಮೂಲಕ ರಚಿಸಲ್ಪಟ್ಟ ಸಂವಿಧಾನವನ್ನು ನಾವು ಲಿಖಿತ ಸಂವಿಧಾನ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಹಾಗೆಯೇ ಅಲಿಖಿತ ಸಂವಿಧಾನವನ್ನು ಹೇಗೆ ಕನ್ಸಿಡರ್ ಮಾಡ್ತೇವೆ ಅಂತಂದ್ರೆ, ಬರವಣಿಗೆ ರೂಪದಲ್ಲಿ ಇಲ್ಲದೆ ಇರ್ತಕ್ಕಂಥ, ಬರವಣಿಗೆ ರೂಪದಲ್ಲಿ ಇಲ್ಲದೆ ಇರ್ತಕ್ಕಂಥ, ಸಂಸ್ಥೆಗಳ ರೂಪದಲ್ಲಿ ಇರ್ತಕ್ಕಂಥ ಕಾಗದ ರಹಿತವಾದ ಸಂವಿಧಾನವನ್ನು ನಾವು ಅಲಿಖಿತ ಸಂವಿಧಾನ. ಈ ಅಲಿಖಿತ ಸಂವಿಧಾನ ಸಾಮಾನ್ಯವಾಗಿ ತಜ್ಞರ ಮೂಲಕ ಸಂವಿಧಾನ ರಚನಾ ಸಮಿತಿಯಿಂದ ರೂಪಿತವಾಗಿರುವುದಿಲ್ಲ, ಜೊತೆಗೆ ಒಂದು ನಿರ್ದಿಷ್ಟ ದಿನಾಂಕದೊಂದು ಜಾರಿಗೆ ಕೊಂಡಿರುವುದಿಲ್ಲ. ಇದು ವಿಕಸಿತವಾದಂತಹ ಒಂದು ಐತಿಹಾಸಿಕವಾದ ಒಂದು ಫಲವಾದ ಸಂವಿಧಾನ ಆಗಿರುತ್ತೆ. ಇಲ್ಲಿ ಈ ರೀತಿ ಈ ಅಂಶವನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಲಿಖಿತ ಮತ್ತು ಅಲಿಖಿತ ಸಂವಿಧಾನ, ಇದಕ್ಕೆ ಲಿಖಿತ ಸಂವಿಧಾನಕ್ಕೆ ಕಾಗದದ ದಾಖಲೆ ಇರುತ್ತೆ, ಒಂದು ಅಥವಾ ಹಲವು ದಾಖಲೆಗಳಲ್ಲಿ ಲಿಖಿತ ಸಂವಿಧಾನ ಇರುತ್ತೆ. ಬಟ್ ಅಲಿಖಿತ ಸಂವಿಧಾನ ಕಾಗದದ ದಾಖಲೆಗಳಿರುವುದಿಲ್ಲ. ಇಲ್ಲಿ ಮೂಲ ಏನು ಅಂತಂದ್ರೆ, ಸಮಾಜದಲ್ಲಿರುವಂತಹ ರೂಢಿ, ಸಂಪ್ರದಾಯ, ಆಚಾರ, ವಿಚಾರ ಪದ್ಧತಿಗಳು ಈ ಅಲಿಖಿತ ಸಂವಿಧಾನದ ಮೂಲ ಆಗಿರುತ್ತೆ. ಹಾಗಾಗಿ ಈ ಅಂಶಗಳನ್ನ ಆಧಾರವಾಗಿಟ್ಕೊಂಡು ನಾವು ಈ ಸಂವಿಧಾನ ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅಂತೇಳಿ ವಿಂಗಡಣೆ ಮಾಡಿದ್ದಾರೆ. ಹಾಗೆಯೇ ಅನಮ್ಯ ಮತ್ತು ನಮ್ಯ ಸಂವಿಧಾನ, ರಿಜಿಡ್ ಅಂಡ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡಲು ಬಳಸುವ ವಿಧಾನಗಳ ಆಧಾರದ ಮೇಲೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಬಳಸುವ ವಿಧಾನದ ಆಧಾರದ ಮೇಲೆ ನಾವಿಲ್ಲಿ ಈ ಅನಮ್ಯ ಮತ್ತು ನಮ್ಯ ಸಂವಿಧಾನ ವಿಂಗಡಣೆ ಮಾಡಲಾಗಿದೆ. ಅಂದ್ರೆ ಅನಮ್ಯ ಸಂವಿಧಾನವನ್ನ ತಿದ್ದುಪಡಿ ಮಾಡಲು ಕಠಿಣ, ಅಂದ್ರೆ ಸುಲಭ ಮಾರ್ಗದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ಅನಮ್ಯ ಸಂವಿಧಾನವನ್ನ ವಿಶೇಷ ವಿಧಾನದ ಮೂಲಕ, ವಿಶೇಷ ತಿದ್ದುಪಡಿ ವಿಧಾನದ ಮೂಲಕ ತಿದ್ದುಪಡಿ ಮಾಡಲಾಗುತ್ತೆ. ಹಾಗೇನೆ ಅನಮ್ಯ ಸಂವಿಧಾನ ಅಂದಾಗ ಇಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನಿನ ನಡುವೆ ತುಂಬಾ ವ್ಯತ್ಯಾಸವಿರುತ್ತದೆ. ಸಂವಿಧಾನಾತ್ಮಕ ಕಾನೂನು ಸಾಮಾನ್ಯ ಕಾನೂನಿಗಿಂತ ಶ್ರೇಷ್ಠ ಆಗಿರುತ್ತೆ. ಹಾಗೆಯೇ ಇನ್ನೊಂದು ನಾವು ನಮ್ಯ ಸಂವಿಧಾನಕ್ಕೆ ಬರೋದಾದ್ರೆ, ಇದನ್ನು ನಾವು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತೇವೆ. ಈ ನಮ್ಯ ಸಂವಿಧಾನ ಅಂದಾಗ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ತುಂಬಾ ಸುಲಭ, ಸರಳ ವಿಧಾನದ ಮೂಲಕ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಈ ಸಂವಿಧಾನದಲ್ಲಿ ಸಂವಿಧಾನ ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನು ನಡುವೆ ಯಾವುದೇ ವ್ಯತ್ಯಾಸ ಇರಲ್ಲ. ಇಲ್ಲಿ ಶಾಸಕಾಂಗ ಎನ್ನುವಂಥದ್ದು ಶ್ರೇಷ್ಠವಾಗಿರುತ್ತೆ. ಬಟ್ ಅನನ್ಯ ಸಂವಿಧಾನದಲ್ಲಿ ಸಂವಿಧಾನ ಎನ್ನುವಂಥದ್ದು ಶ್ರೇಷ್ಠವಾಗಿರುತ್ತೆ. ಓಕೆ, ಈ ಎರಡು ಅಂಶಗಳ ಆಧಾರದ ಮೇಲೆ ನಾವುಗಳು ಲಿಖಿತ ಮತ್ತು ಅಲಿಖಿತ ಸಂವಿಧಾನ, ಹಾಗೆಯೇ ಅನಮ್ಯ ಮತ್ತು ನಮ್ಯ ಸಂವಿಧಾನ ಅಂತೇಳಿ ವಿಂಗಡಣೆ ಮಾಡಲಾಗಿದೆ. ಈಗ ನಾವು ಅಧ್ಯಯನ ಮಾಡಬೇಕಾಗಿರೋದು ಲಿಖಿತ ಸಂವಿಧಾನ. ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅಂತೇಳಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಸಂವಿಧಾನ ರಚನಾ ಸಮಿತಿಯ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ
ರಚಿಸಲ್ಪಟ್ಟ ಸಂವಿಧಾನವೇ ಲಿಖಿತ ಸಂವಿಧಾನ ಅಂತ. ಸಂವಿಧಾನ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟ ಸಂವಿಧಾನವನ್ನು ನಾವು ಲಿಖಿತ ಸಂವಿಧಾನ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತೇವೆ. ಈ ವಿಧಾನದಲ್ಲಿ ಅಂದ್ರೆ ಲಿಖಿತ ಸಂವಿಧಾನದ ವಿಧಾನದಲ್ಲಿ, ಈ ಲಿಖಿತ ಸಂವಿಧಾನದಲ್ಲಿ ಸರ್ಕಾರದ ಅಂಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ ಸರ್ಕಾರದ ಅಂಗಗಳ ರಚನೆ, ಹಾಗೆಯೇ ಸರ್ಕಾರದ ಮೂಲಭೂತ ತತ್ವಗಳು, ಹಾಗೆಯೇ ಈ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳು, ಇಲ್ಲಿ ಸಂಪೂರ್ಣವಾಗಿ ನಾವು ಒಂದು ಅಥವಾ ಹಲವು ದಾಖಲೆಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೆಯೇ ಇದನ್ನು ನಾವು ಏನಂತೇವೆ ಅಂತಂದ್ರೆ, ಈ ಲಿಖಿತ ಸಂವಿಧಾನವನ್ನ ವಿರಚಿತ ಸಂವಿಧಾನ ಅಂತೇಳಿ ನಾವು ಕರೀತೇವೆ. ಲಿಖಿತ ಸಂವಿಧಾನವನ್ನ ವಿರಚಿತ ಸಂವಿಧಾನ ಅಂತೇಳಿ ನಾವು ಕರೀತೇವೆ. ಬಹುತೇಕ ಆಧುನಿಕ ರಾಷ್ಟ್ರಗಳು ಲಿಖಿತ ಸಂವಿಧಾನವನ್ನ ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಈ ಲಿಖಿತ ಸಂವಿಧಾನ ರಚನಾ ಸಮಿತಿಯಿಂದ ಅಥವಾ ಸಂವಿಧಾನ ಸಮ್ಮೇಳನಗಳ ಮೂಲಕ ರಚನೆಯಾಗಿರ್ತವೆ. ಸಂವಿಧಾನ ರಚನಾ ಸಮಿತಿ ಅಂದ್ರೆ ತಜ್ಞರ ಮೂಲಕ ಅಥವಾ ವಿವಿಧ ಸಮ್ಮೇಳನಗಳ ಮೂಲಕ ರಚನೆಯಾಗಿರ್ತಕ್ಕಂಥ ನಾವಿಲ್ಲಿ ಗಮನಿಸ್ತೇವೆ. ಉದಾಹರಣೆಗೆ ಭಾರತದ ಸಂವಿಧಾನ ಎನ್ನುವಂಥದ್ದು ಭಾರತದ ರಾಜ್ಯಾಂಗ ಸಭೆ ಸಂವಿಧಾನ ರಚನಾ ಸಮಿತಿಯ ಮೂಲಕ 1946ರಿಂದ ಹಿಡಿದು 1949ರವರೆಗೆ ಈ ಸಂವಿಧಾನ ರಚನಾ ಸಮಿತಿ ಎನ್ನುವಂಥದ್ದು ದೀರ್ಘ ವಿವಿಧ ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ರಾಷ್ಟ್ರಕ್ಕೆ ಸರಿ ಹೊಂದುವಂತಹ ಸಂವಿಧಾನವನ್ನು ರೂಪಿಸುವಂತಹ ಒಂದು ಗುರುತರವಾದ ಜವಾಬ್ದಾರಿಯನ್ನ ಸಂವಿಧಾನ ರಚನಾ ಸಮಿತಿ ಹೊತ್ತುಕೊಳ್ತು. ಆ ದೀರ್ಘ 3 ವರ್ಷಗಳ ಕಾಲಾವಧಿಯಲ್ಲಿ ಭಾರತಕ್ಕೆ ಒಂದು ಸುದೀರ್ಘವಾದಂತಹ ಒಂದು ಈ ಪಾವಿತ್ರ್ಯತೆಯನ್ನು ಹೊಂದಿದಂತ ಒಂದು ಸಂವಿಧಾನವನ್ನು ರಚಿಸಿಕೊಡ್ತು. ಹಾಗೇನೆ ಈ ಸಂವಿಧಾನ ಜಾರಿ ಬಂತು 1950 ಜನವರಿ 26ರಂದು ಜಾರಿಗೆ ಬಂತು. ಹಾಗಾಗಿ ನಾವು ಇನ್ನೊಂದು ಹೇಳಬೇಕು ಅಂತಂದ್ರೆ ಅಮೆರಿಕ ಸಂವಿಧಾನ ಇದು ಫಿಲಡೆಲ್ಫಿಯಾ ಸಮ್ಮೇಳನದ ಮೂಲಕ ಅಸ್ತಿತ್ವಕ್ಕೆ ಬಂದಿದೆ. ನಮಗೆ ಗೊತ್ತಿದೆ, ಮೇ 14, 1787ರಂದು ಅಂಗೀಕಾರ ಆಗಿದೆ ಅಮೆರಿಕದ ಸಂವಿಧಾನ. ಮೇ 14ನೇ ತಾರೀಕು 1787ರಲ್ಲಿ ಫಿಲಡೆಲ್ಫಿಯಾ ಅಧಿವೇಶನ ಅಥವಾ ಫಿಲಡೆಲ್ಫಿಯಾ ಸಮ್ಮೇಳನದಲ್ಲಿ ಅಂಗೀಕಾರವಾಗಿದೆ. ಈ ಲಿಖಿತ ಸಂವಿಧಾನವನ್ನು ನಾವೇನಂತೇವೆ ಅಂತಂದ್ರೆ ರಾಷ್ಟ್ರದ ಮೂಲಭೂತ ಕಾನೂನು ಅಂತೇಳಿ ಪರಿಗಣಿಸ್ತೇವೆ. ಲಿಖಿತ ಸಂವಿಧಾನವನ್ನ ರಾಷ್ಟ್ರದ ಮೂಲಭೂತ ಕಾನೂನು ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಮತ್ತು ಈ ಒಂದು ಲಿಖಿತ ಸಂವಿಧಾನ ಒಂದು ನಿರ್ದಿಷ್ಟ ದಿನಾಂಕದೊಂದು ಜಾರಿಗೆ ಬಂದಿರುತ್ತೆ. ನಾನು ಹೇಳಿದೆ ನಿಮಗೆ, ಮೇ 14, 1787ರಲ್ಲಿ ಅಮೆರಿಕದ ಸಂವಿಧಾನ ಜಾರಿಗೆ ಬಂದಿದೆ. ಹಾಗೇನೆ ಉದಾಹರಣೆ ಮತ್ತೊಂದು ಹೇಳಬೇಕು ಅಂತಂದ್ರೆ ಜನವರಿ 26, 1950ರಂದು ನಾವು ಭಾರತದ ಸಂವಿಧಾನ ಜಾರಿಗೆ ಬಂದಿದೆ. ಹಾಗಾಗಿ ಲಿಖಿತ ಸಂವಿಧಾನ ಒಂದು ನಿರ್ದಿಷ್ಟ ದಿನಾಂಕದಂದು ಜಾರಿಗೆ ಬಂದಿರುತ್ತೆ. ಇದು ಭಾರತ ಮತ್ತು ಅಮೆರಿಕ ಸಂವಿಧಾನಗಳಿದ್ದಂತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಲಿಖಿತ ಸಂವಿಧಾನ ಒಂದೇ ದಾಖಲೆಯಲ್ಲಿ ಇರ್ಬೋದು ಅಥವಾ ಹಲವು ದಾಖಲೆಗಳಲ್ಲಿಯೂ ಕೂಡ ಇರಬಹುದು. ಈ ಉದಾಹರಣೆ ನಾವು ಹೇಳಬೇಕು ಅಂತಂದ್ರೆ ಭಾರತ ಮತ್ತು ಅಮೆರಿಕ ಸಂವಿಧಾನ ಒಂದೇ ದಾಖಲೆಗಳಲ್ಲಿದೆ. ಹಾಗೆಯೇ ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನಗಳು ಹಲವು ದಾಖಲೆಗಳನ್ನು ಹೊಂದಿದೆ. ಹಾಗಾಗಿ ಲಿಖಿತ ಸಂವಿಧಾನ ಅಮೆರಿಕ ಮತ್ತು ಇಂಡಿಯಾದಲ್ಲಿ ಇರುವಂತೆ ಒಂದೇ ದಾಖಲೆಯಲ್ಲಿ ಇರಬಹುದು ಅಥವಾ ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಲ್ಲಿರುವಂತೆ ಹಲವು ದಾಖಲೆಗಳಲ್ಲಿಯೂ ಕೂಡ ಇರಬಹುದು. ಇಲ್ಲಿ ಈ ಲಿಖಿತ ಸಂವಿಧಾನವನ್ನ ನಾವು ಇನ್ನೂ ಕೂಡ ಸುಲಲಿತವಾಗಿ ನಾವು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಬರವಣಿಗೆ ರೂಪದಲ್ಲಿ ದಾಖಲೆಯಾಗಿರುವ ಸಂವಿಧಾನ ಲಿಖಿತ ಸಂವಿಧಾನ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗ್ತದೆ. ಬರವಣಿಗೆ ರೂಪದಲ್ಲಿ ರಿಟರ್ನ್. ಹಾಗೇನೆ ಒಂದು ನಿರ್ದಿಷ್ಟ ದಿನಾಂಕದಂದು ಜಾರಿಗೆ ಬಂದ ಸಂವಿಧಾನವನ್ನು ನಾವು ಲಿಖಿತ ಸಂವಿಧಾನ ಅಂತೇಳಿ ಕರಿಬೇಕಾಗ್ತದೆ. ಹಾಗೇನೆ ಸಂವಿಧಾನ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಂತ ಒಂದು ಸಂವಿಧಾನವನ್ನ ನಾವು ಲಿಖಿತ ಸಂವಿಧಾನ.
ಸಂವಿಧಾನ ರಚನಾ ಸಮಿತಿ ಅಂದ್ರೆ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಂತಹ ಸಂವಿಧಾನವನ್ನು ನಾವು ಲಿಖಿತ ಸಂವಿಧಾನ ಅಂತ ಕರೀಬೇಕಾಗ್ತದೆ. ಈ ಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಭಾರತ, ಅಮೆರಿಕ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್ ಇತ್ಯಾದಿ. ಇಲ್ಲಿ ಈ ಲಿಖಿತ ಸಂವಿಧಾನ ಅಂದ್ರೆ ನಮಗೆ ನಮ್ಮ ವಿಶ್ವದಲ್ಲಿರುವಂತಹ ಬಹುತೇಕ ಎಲ್ಲ ರಾಷ್ಟ್ರಗಳಿಗೂ ಸಂವಿಧಾನ ಅಗತ್ಯ. ಆ ಸಂವಿಧಾನವೇ ರಾಷ್ಟ್ರದ ಮೂಲಭೂತ ಕಾನೂನು. ಇಂಗ್ಲೆಂಡ್ ಅನ್ನ ಹೊರತುಪಡಿಸಿದ್ರೆ ವಿಶ್ವದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳು ಕೂಡ ಲಿಖಿತ ಸಂವಿಧಾನಗಳನ್ನು ಹೊಂದಿದೆ. ಅದು ಅದಮ್ಯ ಆಗಿರ್ಬೋದು, ನಮ್ಯ ಆಗಿರ್ಬೋದು, ಅಥವಾ ಲಿಖಿತ ಆಗಿರ್ಬೋದು. ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನಕ್ಕೆ ಒಂದು ಉದಾಹರಣೆ ಇಂಗ್ಲೆಂಡ್. ಇಲ್ಲಿ ಈ ಲಿಖಿತ ಸಂವಿಧಾನಕ್ಕೆ ಕೆಲವು ರಾಜಕೀಯ ಚಿಂತಕರು ತಮ್ಮದೇ ಆದ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಪ್ರೊಫೆಸರ್ ಗಾರ್ನರ್ ಲಿಖಿತ ಸಂವಿಧಾನ ಅಂದ್ರೆ ಏನು ಎನ್ನುವಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಅವರ ಹೇಳಿಕೆಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಪ್ರೊಫೆಸರ್ ಗಾರ್ನರ್ ಪ್ರಕಾರ ಲಿಖಿತ ಸಂವಿಧಾನ ಅಂದ್ರೆ ಸರ್ಕಾರದ ಮೂಲಭೂತ ತತ್ವಗಳ ನಿರೂಪಣೆ, ಸರ್ಕಾರದ ಮೂಲಭೂತ ತತ್ವಗಳ ನಿರೂಪಣೆಯು ವಿಧಿಯುಕ್ತ ಹಾಗೂ ಉದ್ದೇಶಪೂರ್ವಕವಾಗಿ ಲಿಖಿಸಿದ ದಾಖಲೆ ಅಥವಾ ದಾಖಲೆಗಳಲ್ಲಿ ಕಂಡುಬರುವುದೇ ಲಿಖಿತ ಸಂವಿಧಾನ. ಮತ್ತೊಮ್ಮೆ, ಸರ್ಕಾರದ ಮೂಲಭೂತ ತತ್ವಗಳ ನಿರೂಪಣೆಯು ವಿಧಿಯುಕ್ತ ಹಾಗೂ ಉದ್ದೇಶಪೂರ್ವಕವಾಗಿ ಲಿಖಿಸಿದ ದಾಖಲೆ ಅಥವಾ ದಾಖಲೆಗಳಲ್ಲಿ ಕಂಡುಬರುವುದೇ ಲಿಖಿತ ಸಂವಿಧಾನ ಅಂತೇಳಿ ಗಾರ್ನರ್ ಹೇಳ್ತಾರೆ. ಹಾಗೇನೆ ಮತ್ತೊಬ್ಬ ರಾಜಕೀಯ ಚಿಂತಕ CF ಸ್ಟ್ರಾಂಗ್ ಅವ್ರು ಹೇಳ್ತಾರೆ ಲಿಖಿತ ಸಂವಿಧಾನ ಅಂದ್ರೆ ಏನು. CF ಸ್ಟ್ರಾಂಗ್ ಪ್ರಕಾರ ಲಿಖಿತ ಸಂವಿಧಾನ ಅಂದ್ರೆ ವಿಶೇಷ ಪಾವಿತ್ರ್ಯತೆಯುಳ್ಳ ಬರವಣಿಗೆಯ ರೂಪದಲ್ಲಿರುವ ಸಂವಿಧಾನವೇ ಲಿಖಿತ ಸಂವಿಧಾನ. ವಿಶೇಷ ಪಾವಿತ್ರ್ಯತೆಯುಳ್ಳ ಬರವಣಿಗೆಯ ರೂಪದಲ್ಲಿರುವ ಸಂವಿಧಾನವೇ ಲಿಖಿತ ಸಂವಿಧಾನ ಅಂತೇಳಿ ಕರೀತಾರೆ. ಈ ಲಿಖಿತ ಸಂವಿಧಾನ ಅಂದ್ರೆ ಏನು, ಇದು ಯಾವ ಸ್ವರೂಪವನ್ನು ಹೊಂದಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಈಗ ಲಿಖಿತ ಸಂವಿಧಾನದ ಲಕ್ಷಣಗಳು ನೋಡಿ. ಲಿಖಿತ ಸಂವಿಧಾನದ ಲಕ್ಷಣಗಳು ಅಂದಾಗ ಲಿಖಿತ ಸಂವಿಧಾನ ಸ್ಪಷ್ಟತೆ ಮತ್ತು ನಿರ್ದಿಷ್ಟತೆಯಿಂದ ಕೂಡಿರುತ್ತೆ. ಹಾಗೆಯೇ ಲಿಖಿತ ಸಂವಿಧಾನ ತಜ್ಞರ ಮೂಲಕ ರಚಿಸಲ್ಪಟ್ಟ ಸಂವಿಧಾನವಾಗಿದೆ. ತಜ್ಞರ ಮೂಲಕ, ಸಂವಿಧಾನ ರಚನಾ ಸಮಿತಿಯ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟ ಸಂವಿಧಾನವಾಗಿದೆ. ಹಾಗೆಯೇ ಒಂದು ನಿರ್ದಿಷ್ಟ ದಿನಾಂಕದಂದು ಜಾರಿಗೆ ಬಂದ ಸಂವಿಧಾನವಾಗಿದೆ. ನಾನು ಹೇಳಿದೆ, ಭಾರತದ ಸಂವಿಧಾನ ಜನವರಿ 26, 1950 ಜಾರಿಗೆ ಬಂದಿದೆ. ಹಾಗೆಯೇ ಅಮೆರಿಕದ ಸಂವಿಧಾನ 14 ಮೇ 1787 ಜಾರಿಗೆ ಬಂದಿದೆ. ಹಾಗಾಗಿ ಒಂದು ಲಿಖಿತ ಸಂವಿಧಾನದ ಒಂದು ಲಕ್ಷಣ ನಿರ್ದಿಷ್ಟ ದಿನಾಂಕದಂದು ಜಾರಿಗೆ ಬಂದ ಸಂವಿಧಾನವಾಗಿದೆ. ಹಾಗೆ ತಿದ್ದುಪಡಿ ವಿಧಾನ ಕಠಿಣ. ಲಿಖಿತ ಸಂವಿಧಾನವನ್ನ ತಿದ್ದುಪಡಿಯನ್ನ ಪದೇ ಪದೇ ತಿದ್ದುಪಡಿ ಮಾಡಲು ಸಾಧ್ಯ ಇಲ್ಲ. ಆ ತಿದ್ದುಪಡಿ ಮಾಡುವ ವಿಧಾನ ಕಠಿಣ. ಅಂದ್ರೆ ವಿಶೇಷ ವಿಧಾನವನ್ನು ಅನುಸರಿಸಿ ಲಿಖಿತ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಬೇಕು. ಹಾಗೆ ತಿದ್ದುಪಡಿ ಮಾಡಲು ವಿಶೇಷ ವಿಧಾನವನ್ನು ಅನುಸರಿಸಬೇಕು. ಇದು ಇನ್ನೂ ಒಂದು ಸಂವಿಧಾನ ಕಾನೂನು ಮತ್ತು ಸಾಮಾನ್ಯ ಕಾನೂನಿನ ನಡುವೆ ವ್ಯತ್ಯಾಸ. ಇಲ್ಲಿ ಲಿಖಿತ ಸಂವಿಧಾನ ಇರುವಾಗ ಸಂವಿಧಾನ ಕಾನೂನು ಮತ್ತು ಸಾಮಾನ್ಯ ಕಾನೂನು ನಡುವೆ ವ್ಯತ್ಯಾಸ ಇರುತ್ತೆ. ಬಟ್ ಸಂವಿಧಾನಾತ್ಮಕ ಕಾನೂನು ಶ್ರೇಷ್ಠವಾಗಿರುತ್ತೆ. ಜೊತೆಗೆ ಇಲ್ಲಿ ಮೂಲಭೂತ ಹಕ್ಕುಗಳು ವಿವರಣೆ ಇರುತ್ತೆ. ಲಿಖಿತ ಸಂವಿಧಾನದಲ್ಲಿ ಪ್ರಜೆಗಳಿಗೆ ನೀಡಲಾಗಿರುವ ಮೂಲಭೂತ ಹಕ್ಕುಗಳೇನಿದ್ದಾವೆ, ಆ ಮೂಲಭೂತ ಹಕ್ಕುಗಳ ವಿವರಣೆ ಲಿಖಿತ ಸಂವಿಧಾನದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಗೊತ್ತಿದೆ ಏನು, ಭಾರತೀಯ ಪೌರರ ಮೂಲಭೂತ ಹಕ್ಕುಗಳು ಎಷ್ಟಿದಾವೆ? 6 ಇದಾವೆ. ಯಾವ ಅಧ್ಯಾಯದಲ್ಲಿ? ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 32ನೇ ವಿಧಿಯವರೆಗೆ ಭಾರತೀಯ ಪೌರರ 6 ರೀತಿಯ ಮೂಲಭೂತ ಹಕ್ಕುಗಳು. ಹಾಗೆಯೇ ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ನಾವಿಲ್ಲಿ ಗಮನಿಸ್ತೇವೆ ಲಿಖಿತ ಸಂವಿಧಾನದಲ್ಲಿ. ಇಲ್ಲಿ ಲಿಖಿತ ಸಂವಿಧಾನ ಇರುವಾಗ ಆ ಪೌರರ ಅಥವಾ ಪ್ರಜೆಗಳ ಮೂಲಭೂತ ಹಕ್ಕುಗಳ ವಿವರಣೆ ಇರುತ್ತೆ. ಆ ಪ್ರಜೆಗಳ
ಮೂಲಭೂತ ಕರ್ತವ್ಯಗಳ ವಿವರಣೆಯು ಕೂಡ ನಾವು ಇಲ್ಲಿ ಗಮನಿಸ್ತೇವೆ. ಹಾಗೆಯೇ ಈ ಮೂಲಭೂತ ಹಕ್ಕುಗಳಿಗೆ ಲಿಖಿತ ಸಂವಿಧಾನ ಇರುವಾಗ ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಂಗದ ರಕ್ಷಣೆ ಇರುತ್ತೆ. ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಉಂಟಾದಾಗ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಮೂಲಕ ನ್ಯಾಯಾಲಯದ ಮೊರೆ ಹೋಗಿ, ಆಗ ಪ್ರಜೆಗಳ ಮೂಲಭೂತ ಹಕ್ಕುಗಳ ಚ್ಯುತಿ ಉಂಟಾದಾಗ ನ್ಯಾಯಾಂಗ ಎಬಿಎಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶರರಿ, ಕೋ ವಾರೆಂಟ್ ಎನ್ನುವಂತ ರಿಟ್ ಆಜ್ಞೆಗಳನ್ನು ಹೊರಡಿಸುವುದರ ಮೂಲಕ ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆಯನ್ನು ನ್ಯಾಯಾಂಗ ಒದಗಿಸುತ್ತೆ. ಹಾಗೇನೆ ಈ ಲಿಖಿತ ಸಂವಿಧಾನ ಇರುವಾಗ ಯಾವುದರ ಶ್ರೇಷ್ಠತೆ ಅಂತಂದ್ರೆ ಶಾಸಕಾಂಗದ ಶ್ರೇಷ್ಠತೆ ಇರೋದಿಲ್ಲ, ಇಲ್ಲಿ ಸಂವಿಧಾನದ ಶ್ರೇಷ್ಠತೆ ಇರುತ್ತೆ. ಹಾಗೇನೆ ನ್ಯಾಯಿಕ ವಿಮರ್ಶೆ, ನಾವಿಲ್ಲಿ ಈ ನ್ಯಾಯಿಕ ವಿಮರ್ಶೆ ಶಾಸಕಾಂಗ ಶಾಸನಗಳನ್ನು ರೂಪಿಸುವಾಗ ಸಂವಿಧಾನದ ನಿಯಮಗಳನ್ನು ಅನುಸರಿಸಬೇಕು. ಒಂದು ವೇಳೆ ಶಾಸಕಾಂಗ ರೂಪಿಸಿರುವಂತಹ ನಿಯಮಗಳು, ಕಾನೂನುಗಳು ಅಥವಾ ಶಾಸನಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಅಂತ ಶಾಸನಗಳನ್ನ ಅಥವಾ ಕಾನೂನುಗಳನ್ನ ಅಸಿಂಧುಗೊಳಿಸುವ ಅಧಿಕಾರ ನಮ್ಮ ಲಿಖಿತ ಸಂವಿಧಾನ ಇರುವಾಗ ನ್ಯಾಯಾಂಗಕ್ಕಿರುತ್ತೆ. ಅಂತ ನ್ಯಾಯಾಂಗದ ಅಧಿಕಾರವನ್ನು ನಾವೇನಂತೇವೆ ನ್ಯಾಯಿಕ ವಿಮರ್ಶಾ ಅಧಿಕಾರ. ಹಾಗಾಗಿ ಇಲ್ಲಿ ಲಿಖಿತ ಸಂವಿಧಾನ ಇರುವಾಗ ಸಂವಿಧಾನ ಏನಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ, ನಿರ್ದಿಷ್ಟತೆ. ಇಲ್ಲಿ ಸರ್ಕಾರದ ಅಂಗಗಳ ರಚನೆ ಆಗಿರ್ಬೋದು, ಜೊತೆಗೆ ಪ್ರಜೆಗಳ ಮೂಲಭೂತ ಹಕ್ಕುಗಳಾಗಿರ್ಬೋದು, ಪ್ರಜೆಗಳ ಮೂಲಭೂತ ಕರ್ತವ್ಯಗಳಾಗಿರ್ಬೋದು, ಸರ್ಕಾರದ ನಿರ್ವಹಿಸುವ ನಿಯಮಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸ್ಪಷ್ಟ ಮತ್ತು ನಿರ್ದಿಷ್ಟವಾಗಿರುತ್ತೆ. ಇನ್ನು ತಜ್ಞರ ಮೂಲಕ ರಚಿಸಲ್ಪಟ್ಟಂತಹ ಸಂವಿಧಾನ ಅಂದೇನ ಒಂದು ನಿರ್ದಿಷ್ಟ ದಿನಾಂಕದಂದು ಜಾರಿಗೆ ಬಂದ ಸಂವಿಧಾನ. ನೋಡಿ, ಲಿಖಿತ ಸಂವಿಧಾನ ಪ್ರಜ್ಞಾಪೂರ್ವಕವಾಗಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ತಜ್ಞರ ಮೂಲಕ ರಚಿಸಲ್ಪಟ್ಟಿರುತ್ತೆ. ಹಾಗೇನೆ ಒಂದು ನಿರ್ದಿಷ್ಟ ದಿನಾಂಕದಂದು ಜಾರಿಗೆ ಬಂದಿರುತ್ತೆ. ಹಾಗೇನೆ ಈ ತಿದ್ದುಪಡಿ ಮಾಡುವ ವಿಧಾನ ಕಠಿಣ. ಅಂದ್ರೆ ಲಿಖಿತ ಸಂವಿಧಾನವನ್ನ ಸುಲಭವಾಗಿ ಪದೇ ಪದೇ ತಿದ್ದುಪಡಿ ಮಾಡಲು ಸಾಧ್ಯ ಇಲ್ಲ. ಇದರ ಲಿಖಿತ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ವಿಧಾನ ತುಂಬಾ ಕಠಿಣವಾಗಿರುತ್ತೆ. ಅಂದ್ರೆ ವಿಶೇಷ ವಿಧಾನವನ್ನು ಅನುಸರಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತದ ಸಂವಿಧಾನವು ಕೂಡ ಲಿಖಿತ ಸಂವಿಧಾನ. ನಾವು ಭಾರತದ ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನಗಳನ್ನು ನಾವು ಗಮನಿಸಿದ್ರೆ 3 ರೀತಿಯ ತಿದ್ದುಪಡಿ ವಿಧಾನ ಇದೆ. ಏನು? ಒಂದು ವಿಶೇಷ ತಿದ್ದುಪಡಿ ವಿಧಾನ, 1/2 ಬಹುಮತದೊಂದಿಗೆ ತಿದ್ದುಪಡಿ ವಿಧಾನ, ಹಾಗೆ ಸರಳ ತಿದ್ದುಪಡಿ ವಿಧಾನ. ಅಂದ್ರೆ ವಿಶೇಷ ತಿದ್ದುಪಡಿ ವಿಧಾನ ಅಂದ್ರೆ ಏನಪ್ಪಾ ಅಂತಂದ್ರೆ ಸಂಸತ್ತಿನ 2 ಸದನಗಳ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರ ಬೆಂಬಲದೊಂದಿಗೆ ಹಾಗೂ ಭಾರತದಲ್ಲಿರುವ ಎಲ್ಲಾ ರಾಜ್ಯಗಳಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ರಾಜ್ಯಗಳು ಬಹುಮತದೊಂದಿಗೆ ಮಾಡುವಂತಹ ತಿದ್ದುಪಡಿ ವಿಶೇಷ ತಿದ್ದುಪಡಿ ವಿಧಾನ. ಸಂವಿಧಾನವನ್ನ ಕೆಲವೊಂದು ಸಂವಿಧಾನದ ವಿಧಿಗಳಲ್ಲಿ ನಾವು ತಿದ್ದುಪಡಿ, ರಾಯಭಾರಿ ಅಥವಾ ವಿದೇಶಾಂಗ ನೀತಿ ಅಥವಾ ಹಣಕಾಸು, ಈ ವಿಶೇಷ ಈ ವಿಧಿಗಳನ್ನ ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಕೆಲವೊಂದು ವಿಶೇಷ ತಿದ್ದುಪಡಿ ವಿಧಾನಗಳನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಆ ವಿಶೇಷ ತಿದ್ದುಪಡಿ ವಿಧಾನ ನಮ್ಮ ಭಾರತದಲ್ಲಿ ಹೇಗೆ ನಡೆಯುತ್ತೆ ಅಂತಂದ್ರೆ, ಆ ಕೆಲವೊಂದು ಸಂವಿಧಾನದ ವಿಧಿಗಳನ್ನ ತಿದ್ದುಪಡಿ ಮಾಡಲು ಸಂಸತ್ತಿನ 2 ಸದನಗಳ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರ ಬಹುಮತ, ಹಾಗೇನೆ ಭಾರತದಲ್ಲಿರುವ ಒಟ್ಟು ರಾಜ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಅನುಮೋದಿಸಬೇಕು. ಆ ತಿದ್ದುಪಡಿಗೆ ಬೆಂಬಲ ಸೂಚಿಸಬೇಕು. ಆಗ ಸಂವಿಧಾನದ ಆ ವಿಧಿಯನ್ನು ತಿದ್ದುಪಡಿ ಮಾಡಲು ಸಾಧ್ಯ. ಅಂದಾಗಿದ್ದು ವಿಶೇಷ ತಿದ್ದುಪಡಿ. ಹಾಗೆ ಇನ್ನೊಂದು ತಿದ್ದುಪಡಿ ವಿಧಾನ ಇದೆ. ಸಂಸತ್ತಿನ 2 ಸದನಗಳ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರ ಬಹುಮತದೊಂದಿಗೆ ಮಾಡುವಂತಹ ಸಂವಿಧಾನದ ತಿದ್ದುಪಡಿ ವಿಧಾನ. ಹಾಗೆಯೇ ಇನ್ನೊಂದು ಸರಳ ತಿದ್ದುಪಡಿ ವಿಧಾನ. ಸಂಸತ್ತಿನ 2 ಸದನಗಳಲ್ಲಿ ಹಾಜರಿರುವ ಅರ್ಧದಷ್ಟು ಸದಸ್ಯರ 1/2 ಸದಸ್ಯರ ಬಹುಮತದೊಂದಿಗೆ ಸಂವಿಧಾನದ ವಿಧಿಗಳನ್ನು ತಿದ್ದುಪಡಿ ಮಾಡುವ ವಿಧಾನವನ್ನ ಸರಳ ತಿದ್ದುಪಡಿ ವಿಧಾನ ಅಂತೇಳಿ ಕೂಡ ನಾವಿಲ್ಲಿ ಕರೀತೇವೆ. ಹಾಗೆಯೇ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ವಿಶೇಷ ವಿಧಾನವನ್ನು ಅನುಸರಿಸಬೇಕು. ನೆಕ್ಸ್ಟ್, ಸಂವಿಧಾನ ಕಾನೂನು ಮತ್ತು ಸಾಮಾನ್ಯ ಕಾನೂನು ನಡುವೆ ವ್ಯತ್ಯಾಸ.
ಆದರೆ ಇಲ್ಲಿ ಲಿಖಿತ ಸಂವಿಧಾನದಲ್ಲಿ ಸಂವಿಧಾನ ಕಾನೂನು ಮತ್ತು ಸಾಮಾನ್ಯ ಕಾನೂನು ಎನ್ನುವಂತ ಎರಡು ಕಾನೂನುಗಳನ್ನು ನಾವು ಗಮನಿಸ್ತೇವೆ. ಇಲ್ಲಿ ಸಂವಿಧಾನ ಕಾನೂನು ಮತ್ತು ಸಾಧಾರಣ ಕಾನೂನು. ಸಂವಿಧಾನ ಕಾನೂನು ಸಂವಿಧಾನದತ್ತವಾದ ಕಾನೂನು, ಸಾಧಾರಣ ಕಾನೂನು ಶಾಸಕಾಂಗ ದತ್ತವಾದ ಕಾನೂನು. ಇಲ್ಲಿ ಸಂವಿಧಾನ ಕಾನೂನು ಮತ್ತು ಸಾಧಾರಣ ಕಾನೂನು, ಸಾಮಾನ್ಯ ಕಾನೂನು ನಡುವೆ ತುಂಬಾ ವ್ಯತ್ಯಾಸ ಇರುತ್ತೆ. ಬಟ್ ಯಾವ ಶ್ರೇಷ್ಠ ಆಗಿರುತ್ತೆ ಅಂತಂದ್ರೆ ಸಂವಿಧಾನ ಕಾನೂನು ಶ್ರೇಷ್ಠವಾಗಿರುತ್ತೆ. ಜೊತೆಗೆ ಸಂವಿಧಾನದ ಶ್ರೇಷ್ಠತೆಯನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೇನೆ ಇಲ್ಲಿ ಸಂವಿಧಾನ ಎನ್ನುವಂಥದ್ದು ರಾಷ್ಟ್ರದ ಮೂಲಭೂತ ಕಾನೂನಾಗಿ ರೂಪಿತವಾಗುತ್ತೆ. ಸರ್ಕಾರ ಮತ್ತು ಪ್ರಜೆಗಳು, ಸರ್ಕಾರವು ಕೂಡ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ನಡೆಸಬೇಕಾಗ್ತದೆ. ಪ್ರಜೆಗಳು ಕೂಡ ತನ್ನ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಅನುಸರಿಸಬೇಕಾಗ್ತದೆ, ಪಾಲಿಸಬೇಕಾಗ್ತದೆ. ಇಲ್ಲಿ ಈ ಲಿಖಿತ ಸಂವಿಧಾನದಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳ ವಿವರಣೆಯನ್ನು ನೋಡ್ತೇವೆ. ಹಾಗೆಯೇ ಪ್ರಜೆಗಳ ಮೂಲಭೂತ ಕರ್ತವ್ಯಗಳ ವಿವರಣೆಯನ್ನು ನಾವು ನೋಡ್ತೇವೆ. ಇಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಂಗದ ರಕ್ಷಣೆ ಇರುತ್ತೆ. ಎಲ್ಲಿ? ಲಿಖಿತ ಸಂವಿಧಾನದಲ್ಲಿ. ಜೊತೆಗೆ ಇಲ್ಲಿ ನ್ಯಾಯಿಕ ವಿಮರ್ಶೆ ಅಂತ ನೋಡ್ತೇವೆ. ಅಂದ್ರೆ ಶಾಸಕಾಂಗ ರೂಪಿಸುವಂತ ಶಾಸನಗಳು ಅಥವಾ ಕಾನೂನುಗಳು ಸಂವಿಧಾನಕ್ಕೆ ಅಥವಾ ಸಂವಿಧಾನದ ನಿಯಮಗಳಿಗೆ ವಿರುದ್ಧವಾಗಿದ್ದರೆ ಅವುಗಳನ್ನು ಅಸಿಂಧುಗೊಳಿಸುವ ಅಧಿಕಾರ ಲಿಖಿತ ಸಂವಿಧಾನ ಇರುವಾಗ ಅಲ್ಲಿ ನ್ಯಾಯಾಂಗಕ್ಕಿರುತ್ತೆ. ಅಂತ ಶಾಸಕಾಂಗದ ಶಾಸನಗಳನ್ನು ಅಸಿಂಧುಗೊಳಿಸುವ ನ್ಯಾಯಾಂಗದ ಅಧಿಕಾರವನ್ನು ನಾವೇನಂತೇವೆ? ನ್ಯಾಯಿಕ ವಿಮರ್ಶಾ ಅಧಿಕಾರ ಅಂತೇಳಿ ಕರೀತೇವೆ. ಇಷ್ಟು ನಾವು ಇಲ್ಲಿ ಈ ಲಿಖಿತ ಸಂವಿಧಾನದ ಬಗ್ಗೆ ನಾವು ಉಲ್ಲೇಖ ಮಾಡ್ತೇವೆ. ಈಗ ನೆಕ್ಸ್ಟ್ ಅಲಿಖಿತ ಸಂವಿಧಾನವನ್ನು ನಾವು ಗಮನಿಸ್ತೇವೆ. ಅಲಿಖಿತ ಸಂವಿಧಾನ. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಲಿಖಿತ ಸಂವಿಧಾನವನ್ನು ನೀವು ಗಮನಿಸಿದ್ದೀರಿ. ಈಗ ಅಲಿಖಿತ ಸಂವಿಧಾನ, ಅನ್ರಿಟನ್. ನೋಡಿ, ಸರ್ಕಾರದ ಮೂಲ ವ್ಯವಸ್ಥೆ, ಸರ್ಕಾರದ ಅಂಗರಚನೆ, ಸರ್ಕಾರದ ಆಡಳಿತದ ವಿಧಾನ, ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳು ಲಿಖಿತ ರೂಪದಲ್ಲಿರದೆ, ಅರ್ಥ ಮಾಡ್ಕೋಬೇಕು, ಸರ್ಕಾರದ ಮೂಲ ವ್ಯವಸ್ಥೆ, ಸರ್ಕಾರದ ಅಂಗಗಳ ರಚನೆ, ಸರ್ಕಾರದ ಆಡಳಿತದ ವಿಧಾನ ಮತ್ತು ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳು ಲಿಖಿತ ರೂಪದಲ್ಲಿರದೆ ಕಾಲಕ್ರಮೇಣ ವಿಕಸಿತಗೊಂಡು ಸಮಾಜದಲ್ಲಿರುವ ರೂಢಿ, ಸಂಪ್ರದಾಯ, ಪದ್ಧತಿ ಇವುಗಳ ಆಧಾರಿತವಾದ ಸಂವಿಧಾನವನ್ನು ನಾವು ಅಲಿಖಿತ ಸಂವಿಧಾನ ಅಂತೇವೆ. ಇದು ಕಾಲಾನುಕ್ರಮದಲ್ಲಿ ಬೆಳೆದು ಬಂದಿರುವಂತಹ ಸಂವಿಧಾನವಾಗಿದೆ. ಅಲಿಖಿತ ಸಂವಿಧಾನ ಕಾಲಾನುಕ್ರಮದಲ್ಲಿ ಅಂದ್ರೆ ಇತಿಹಾಸದ ಪ್ರತಿಫಲವಾಗಿದೆ. ಕಾಲಾನುಕ್ರಮದಲ್ಲಿ ಬೆಳೆದು ಬಂದಂತ ಒಂದು ಸಂವಿಧಾನ. ಈ ಅಲಿಖಿತ ಸಂವಿಧಾನವನ್ನ ಇತಿಹಾಸದ ಪ್ರತಿಫಲ ಅಂತೇಳಿ ಕರೀತೇವೆ. ಇದು ಯಾವುದೇ ರೀತಿಯ ಸಂವಿಧಾನ ರಚನಾ ಸಮಿತಿಯಿಂದಾಗಲಿ ಸಂವಿಧಾನ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಿರುವುದಿಲ್ಲ. ಒಂದು ನಿರ್ದಿಷ್ಟ ದಿನಾಂಕದಂದು ಜಾರಿಗೆ ಬಂದಿರುವುದಿಲ್ಲ. ಇದನ್ನು ನಾವು ವಿಕಸಿತ ಸಂವಿಧಾನ, ಲಿಖಿತ ಸಂವಿಧಾನವನ್ನು ಏನಂದೀವಿ ನಾವು? ವಿರಚಿತ ಸಂವಿಧಾನ ಅಂದ್ವಿ. ಬಟ್ ಅಲಿಖಿತ ಸಂವಿಧಾನವನ್ನ ವಿಕಸಿತ ಸಂವಿಧಾನ, ವಿಕಸನಗೊಂಡ ನಂತರ ಕಾಲಾನುಕ್ರಮದಲ್ಲಿ ಹಂತ ಹಂತವಾಗಿ ವಿಕಸಿತಗೊಂಡ ಸಂವಿಧಾನ. ಜೊತೆಗೆ ಇದನ್ನು ನಾವು ದಾಖಲೆ ರಹಿತ ಸಂವಿಧಾನ ಅಂತೇಳಿಯೂ ಕೂಡ ಕರೀತಾರೆ. ದಾಖಲೆ ರಹಿತ, ಇಲ್ಲಿಯೂ ಕೂಡ ಲಿಖಿಸಿದ ದಾಖಲೆಗಳನ್ನು ಹೊಂದಿರುವುದಿಲ್ಲ. ಆಧುನಿಕ ಜಗತ್ತಿನಲ್ಲಿ, ಆಧುನಿಕ
ಪ್ರಪಂಚದಲ್ಲಿ ಇಂಗ್ಲೆಂಡ್ ಸಂವಿಧಾನ ಮಾತ್ರ ಅಲಿಖಿತ ಸಂವಿಧಾನವಾಗಿದೆ. ಏಕೈಕ ಉದಾಹರಣೆ, ಒಂದು ನಿದರ್ಶನ ಅಂದ್ರೆ ಇಂಗ್ಲೆಂಡ್ನ ಸಂವಿಧಾನ ಅಲಿಖಿತ ಸಂವಿಧಾನ. ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಆಕಸ್ಮಿಕ ಶಿಶು ಅಂತೇಳಿ ಕರಿತೇವೆ. ಇಂಗ್ಲೆಂಡಿನ ಸಂವಿಧಾನವನ್ನ ಆಕಸ್ಮಿಕ ಶಿಶು. ಇಲ್ಲಿ ಇದಕ್ಕೆ ಅಲಿಖಿತ ಸಂವಿಧಾನಕ್ಕೂ ಕೂಡ ಕೆಲವು ರಾಜಕೀಯ ಚಿಂತಕರು ತಮ್ಮದೇ ಆದಂತ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಜೆನ್ನಿಂಗ್ಸ್ ಎಂತಕ್ಕಂಥ ಒಬ್ಬ ರಾಜಕೀಯ ಚಿಂತಕ ಅಲಿಖಿತ ಸಂವಿಧಾನ ಅಂದ್ರೆ ಏನು ನೋಡಿ. ಆ ಜೆನ್ನಿಂಗ್ಸ್ ರವರ ಪ್ರಕಾರ ಅಲಿಖಿತ ಸಂವಿಧಾನ ಅಂದ್ರೆ, ಅಲಿಖಿತ ಸಂವಿಧಾನವು ಸಂಸ್ಥೆಗಳಿಂದ ಕೂಡಿರುತ್ತದೆ. ಅಲಿಖಿತ ಸಂವಿಧಾನವು ಸಂಸ್ಥೆಗಳಿಂದ ಕೂಡಿರುತ್ತದೆ, ಆದರೆ ಕಾಗದದ ಕರಡುಗಳಿಂದಲ್ಲ. ಸಂಸ್ಥೆಗಳಿಂದ ಕೂಡಿರುತ್ತದೆ, ಆದರೆ ಕಾಗದದ ಕರಡುಗಳಿಂದಲ್ಲ. ಅದು ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಿದ್ದಲ್ಲ. ಅಲಿಖಿತ ಸಂವಿಧಾನ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಿದ್ದಲ್ಲ, ಆದರೆ ಕಾಲದಿಂದ ಕಾಲಕ್ಕೆ ಸ್ವಾಭಾವಿಕವಾಗಿ ಬೆಳೆದು ಬಂದಂತಹ ಸಂವಿಧಾನ ಅಲಿಖಿತ ಸಂವಿಧಾನ ಅಂತೇವೆ. ಓಕೆ. ಇನ್ನೊಬ್ಬ CF ಸ್ಟ್ರಾಂಗ್ ಎನ್ನುವಂತವರು ಅಲಿಖಿತ ಸಂವಿಧಾನಕ್ಕೆ ಹೇಳ್ತಾರೆ ವ್ಯಾಖ್ಯಾನನ, ಲಿಖಿತ ನಿಯಮಾವಳಿಗಳಿಗಿಂತ ಮಿಗಿಲಾಗಿ ಸಂಪ್ರದಾಯಗಳ ಆಧಾರದ ಮೇಲೆ ಬೆಳೆದು ಬಂದ, ಲಿಖಿತ ನಿಯಮಾವಳಿಗಿಂತ ಮಿಗಿಲಾಗಿ ಸಂಪ್ರದಾಯಗಳ ಆಧಾರದ ಮೇಲೆ ಬೆಳೆದು ಬಂದ ಸಂವಿಧಾನವನ್ನ ಅಲಿಖಿತ ಸಂವಿಧಾನ ಅಂತೇವೆ ಅಂತೇಳಿ CF ಸ್ಟ್ರಾಂಗ್ ಹೇಳ್ತಾರೆ. ಇಲ್ಲಿ ನಾವಿಲ್ಲಿ ಗಮನಿಸಬೇಕು, ಅಲಿಖಿತ ಸಂವಿಧಾನದ ಲಕ್ಷಣಗಳು ಯಾವುವು ನೋಡಿ. ಅಲಿಖಿತ ಸಂವಿಧಾನದ ಲಕ್ಷಣಗಳು ಯಾವುವು ಅಂದ್ರೆ, ನಾನಿಲ್ಲಿ ಲಿಖಿತ ಸಂವಿಧಾನಕ್ಕೆ ಉಲ್ಲೇಖ ಮಾಡಿದ್ದೇನೆ. ಇಲ್ಲಿ ನಿಮಗೊಂದು ಪ್ರಶ್ನೆ, ಲಿಖಿತ ಮತ್ತು ಅಲಿಖಿತ ಸಂವಿಧಾನಗಳ ನಡುವಿನ ವ್ಯತ್ಯಾಸ. ಅದಕ್ಕಾಗಿಯೇ ನಾನು ಇನ್ನೊಂದ್ಸಾರಿ ಹೇಳ್ತೇನೆ. ಅಲಿಖಿತ ಸಂವಿಧಾನದ ಲಕ್ಷಣಗಳು ಯಾವುವು ಅಂದ್ರೆ, ಅಲಿಖಿತ ಸಂವಿಧಾನ ಸಾಮಾನ್ಯವಾಗಿ ಅಸ್ಪಷ್ಟತೆ, ಅನಿಶ್ಚಿತತೆ ಮತ್ತು ಗೊಂದಲದಿಂದ ಕೂಡಿರುತ್ತೆ. ಅಲಿಖಿತ ಸಂವಿಧಾನ ಅಸ್ಪಷ್ಟತೆ, ಅನಿಶ್ಚಿತತೆ ಮತ್ತು ಗೊಂದಲದಿಂದ ಕೂಡಿರುತ್ತದೆ. ಜೊತೆಗೆ ರೂಢಿ ಸಂಪ್ರದಾಯಗಳ ಮೂಲಕ ರಚಿಸಲ್ಪಟ್ಟಿರುತ್ತೆ. ಸಮಾಜದಲ್ಲಿರುವಂತಹ ರೂಢಿ ಸಂಪ್ರದಾಯ ಆಚಾರ ವಿಚಾರಗಳ ಮೂಲಕ ರಚಿಸಲ್ಪಟ್ಟಿರುತ್ತೆ. ಹಾಗೇನೆ ನ್ಯಾಯಾಂಗದ ವ್ಯಾಖ್ಯಾನ, ಶಾಸಕಾಂಗದ ಕಾನೂನುಗಳ ಮೂಲಕ ಬೆಳೆದು ಬಂದಿರುತ್ತೆ. ನ್ಯಾಯಾಂಗದ ವ್ಯಾಖ್ಯಾನ ಮತ್ತು ಶಾಸಕಾಂಗದ ಕಾನೂನುಗಳ ಮೂಲಕ ಬೆಳೆದು ಬಂದ ಸಂವಿಧಾನ ಆಗಿರುತ್ತೆ. ಹಾಗೇನೆ ಇಲ್ಲಿ ಅಲಿಖಿತ ಸಂವಿಧಾನದಲ್ಲಿ ಯಾವುದು ಶ್ರೇಷ್ಠ? ಶಾಸಕಾಂಗ ಶ್ರೇಷ್ಠ ಆಗಿರುತ್ತೆ. ತಿದ್ದುಪಡಿ ಮಾಡಲು ಬಳಸುವ ವಿಧಾನ ತುಂಬಾ ಸುಲಭವಾದ ವಿಧಾನ. ಅಲಿಖಿತ ಸಂವಿಧಾನದಲ್ಲಿ ಅಲಿಖಿತ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನ ತುಂಬಾ ಸುಲಭವಾಗಿರುತ್ತೆ. ಇಲ್ಲಿ ತಿದ್ದುಪಡಿ ಮಾಡುವ ಅಲಿಖಿತ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ವಿಧಾನ ತುಂಬಾ ಸುಲಭವಾಗಿರೋದ್ರಿಂದ ಆಗಾಗ್ಗೆ ಸಮಾಜದ ಬದಲಾಗುವ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದರಿಂದ ಸರಳವಾಗಿ, ಸುಲಭವಾಗಿ ದೇಶದ ಪ್ರಗತಿ ಮತ್ತು ಅಭಿವೃದ್ಧಿ ಸಾಧಿಸುವುದು. ಹಾಗೇನೆ ನ್ಯಾಯಿಕ ವಿಮರ್ಶೆ ಇಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಶಾಸಕಾಂಗದ ಶ್ರೇಷ್ಠತೆ ಇರುತ್ತೆ, ಸಂವಿಧಾನದ ಶ್ರೇಷ್ಠತೆ ಇರೋದಿಲ್ಲ. ಹಾಗಾಗಿ ಸಂವಿಧಾನದ ಶ್ರೇಷ್ಠತೆ ಇದ್ದಾಗ ಶಾಸಕಾಂಗ ರೂಪಿಸುವಂತಹ ಶಾಸನಗಳು ಸಂವಿಧಾನದ ನಿಯಮಾವಳಿಗೆ ಅನುಗುಣವಾಗಿರಬೇಕು. ಒಂದು ವೇಳೆ ಶಾಸಕಾಂಗ ರೂಪಿಸುವಂತಹ ನಿಯಮಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಅವುಗಳನ್ನು ಅಸಿಂಧುಗೊಳಿಸುವ ಅಧಿಕಾರ ಲಿಖಿತ ಸಂವಿಧಾನ ಇರುವಾಗ ನ್ಯಾಯಾಂಗಕ್ಕಿರುತ್ತೆ. ಬಟ್ ಇಲ್ಲಿ ಶಾಸಕಾಂಗವೇ ಶ್ರೇಷ್ಠ ಆಗಿರೋದ್ರಿಂದ
ನ್ಯಾಯಿಕ ವಿಮರ್ಶೆ ಮಾಡುವ ಅಧಿಕಾರ ನ್ಯಾಯಾಂಗಕ್ಕೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ನ್ಯಾಯಿಕ ವಿಮರ್ಶೆ ಇರೋದಿಲ್ಲ. ಜೊತೆಗೆ ಇದು ಅಲಿಖಿತ ಸಂವಿಧಾನ ಏನು ಅಂದ್ರೆ ಸ್ಥಿತಿಸ್ಥಾಪಕತ್ವದ ಗುಣವನ್ನ ಹೊಂದಿದೆ. ಸ್ಥಿತಿಸ್ಥಾಪಕತ್ವದ ಗುಣವನ್ನ ಹೊಂದಿದೆ. ಇಲ್ಲಿ ಇನ್ನು ಒಮ್ಮೆ ನಾವಿಲ್ಲಿ ನೋಡ್ಬೇಕಾಗ್ತದೆ, ಅಲಿಖಿತ ಸಂವಿಧಾನದಲ್ಲಿ ಸರ್ಕಾರದ ಮೂಲ ತತ್ವಗಳಾಗಿರ್ಬೋದು, ಸರ್ಕಾರದ ಅಂಗಗಳ ರಚನೆಯಾಗಿರ್ಬೋದು, ಲಿಖಿತ ರೂಪದಲ್ಲಿ ಇರದೆ ಸಂವಿಧಾನ ರಚನಾ ಸಮಿತಿಯ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಿರುವುದಿಲ್ಲ. ಇಲ್ಲಿ ಯಾವುದು ಪ್ರಾಮುಖ್ಯತೆ ಗಳಿಸಿರುತ್ತೆ ಅಲಿಖಿತ ಸಂವಿಧಾನದಲ್ಲಿ ಅಂತಂದ್ರೆ ಸಮಾಜದಲ್ಲಿರುವಂತಹ ರೂಢಿ, ಸಂಪ್ರದಾಯ, ಆಚಾರ, ವಿಚಾರಗಳೇ ಇಲ್ಲಿ ಪ್ರಮುಖವಾಗಿರುತ್ತೆ. ಇಲ್ಲಿ ಕಾಲ ಕಾಲಕ್ಕೆ ಮೂಡಿ ಬಂದಂತ ನ್ಯಾಯಾಂಗದ ವ್ಯಾಖ್ಯೆಗಳು ಯಾವುದನ್ನ ನಾವು ಕನ್ಸಿಡರ್ ಮಾಡ್ತೇವೆ, ಸಮಾಜದಲ್ಲಿರುವಂತಹ ರೂಢಿ, ಸಂಪ್ರದಾಯ, ಆಚಾರ, ವಿಚಾರ, ಪದ್ಧತಿಗಳನ್ನೇ ಕನ್ಸಿಡರ್ ಮಾಡ್ತೇವೆ, ಅಥವಾ ಇನ್ನು ಯಾವುದನ್ನಾದ್ರೂ ಕನ್ಸಿಡರ್ ಮಾಡ್ತೇವೆ ಅಂತಂದ್ರೆ ಸಮಾಜದಲ್ಲಿರುವಂತಹ ರೂಢಿ, ಸಂಪ್ರದಾಯ, ಆಚಾರ, ವಿಚಾರಗಳು ಅನ್ನು ಅನುಸರಿಸಿ ಜೊತೆಗೆ ಆಗಾಗ್ಗೆ ನ್ಯಾಯಾಂಗ ಹೊರಡಿಸುವಂತಹ ನ್ಯಾಯಾಂಗದ ವ್ಯಾಖ್ಯೆಗಳನ್ನು ಅನುಸರಿಸಿ ಹಾಗೇನೆ ಕಾಲ ಕಾಲಕ್ಕೆ ಸಮಾಜದ ಸ್ಥಿತಿಗೆ ಅನುಗುಣವಾಗಿ ರೂಪಿತವಾಗಿರುವಂತಹ ಒಂದು ಸಂವಿಧಾನ, ಕಾನೂನುಗಳ ಮೂಲಕ ಬೆಳೆದು ಬಂದ ಸಂವಿಧಾನ, ಶಾಸಕಾಂಗ ಹೊರಡಿಸುವಂತಹ ಶಾಸನಗಳನ್ನ ಹೊಂದಿರುವಂತಹ ಸಂವಿಧಾನ ಅಲಿಖಿತ ಸಂವಿಧಾನವಾಗಿರುತ್ತೆ. ನೋಡಿ, ಇಲ್ಲಿ ಅಲಿಖಿತ ಸಂವಿಧಾನವನ್ನ ನಾವು ಸರಳವಾಗಿ ಅಂದ್ರೆ ತಿದ್ದುಪಡಿ ಮಾಡುವ ವಿಧಾನ ತುಂಬಾ ಸರಳ ಆಗಿರುತ್ತೆ. ಪದೇ ಪದೇ ತಿದ್ದುಪಡಿ ಮಾಡಬಹುದು. ಯಾಕೆಂದ್ರೆ ಸರಳವಾದ ತಿದ್ದುಪಡಿ ಅಂದ್ರೆ ಪದೇ ಪದೇ ತಿದ್ದುಪಡಿ ಮಾಡಬಹುದು. ಇದು ಯಾವುದೇ ಬರವಣಿಗೆ ರೂಪದಲ್ಲಿ ಇರೋದಿಲ್ಲ. ಹಾಗಾಗಿ ತಿದ್ದುಪಡಿ ಮಾಡುವ ವಿಧಾನ ಸರಳವಾಗಿರುತ್ತೆ, ಪದೇ ಪದೇ ತಿದ್ದುಪಡಿ ಮಾಡಬಹುದು. ಇಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನಿನ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಸಂವಿಧಾನ ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನಿನ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಈ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಪಾರ್ಲಿಮೆಂಟ್ ಏನಂತೇವೆ, ಆ ಶಾಸಕಾಂಗ ಶ್ರೇಷ್ಠವಾಗಿರುತ್ತೆ. ಅಲಿಖಿತ ಸಂವಿಧಾನದ ಸ್ಥಿತಿಸ್ಥಾಪಕತ್ವದ ಗುಣದಿಂದ ಯಾವುದೇ ಬದಲಾವಣೆಯನ್ನು ನಾವು ಸುಲಭವಾಗಿ ಮಾಡಬಹುದು. ಜೊತೆಗೆ ದೇಶದ ಪ್ರಗತಿ ಈ ಸ್ಥಿತಿಸ್ಥಾಪಕತ್ವದ ಗುಣ ಅಂದ್ರೆ ಸಮಾಜದ ಬದಲಾಗುವ ಸ್ಥಿತಿಗೆ ಅನುಗುಣವಾಗಿ ಸಂವಿಧಾನವನ್ನು ಪದೇ ಪದೇ ತಿದ್ದುಪಡಿ ಮಾಡಿ ಅದನ್ನ ಸರಳೀಕರಣಗೊಳಿಸುವಂತ ಅಥವಾ ಕಾನೂನುಗಳ ಮೂಲಕ ರೂಪಿತವಾದಂತಹ ಒಂದು ಈ ಸಂವಿಧಾನವನ್ನ ಸುಲಭವಾಗಿ ನಾವು ಬದಲಾವಣೆ ಮಾಡೋದ್ರ ಮೂಲಕ ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಸಾಧಿಸಬಹುದು. ಹೀಗಾಗಿ ರಾಷ್ಟ್ರದ ಬೆಳವಣಿಗೆಯೊಂದಿಗೆ, ರಾಷ್ಟ್ರದ ಅಭಿವೃದ್ಧಿಯೊಂದಿಗೆ ಇದು ಸಹ ಸಹಾಯಕವಾಗುತ್ತೆ. ಇನ್ನು ಒಂದು, ಅಲಿಖಿತ ಸಂವಿಧಾನ ಇರುವಲ್ಲಿ ನ್ಯಾಯಾಂಗ ತನ್ನ ನ್ಯಾಯಿಕ ವಿಮರ್ಶೆಯ ಮೂಲಕ ಸಂವಿಧಾನವನ್ನು ರಕ್ಷಿಸಲು ಅಧಿಕಾರ ಇಲ್ಲ. ಜೊತೆಗೆ ಪ್ರಜೆಗಳ ಮೂಲಭೂತ ಹಕ್ಕುಗಳ ವಿವರಣೆ ನಾವು ನೋಡೋದಿಲ್ಲ. ಎಲ್ಲಿಯೂ ಕೂಡ ನಾವು ಇಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟಿದೆ, ಈಗ ಎಷ್ಟಿದೆ, ಮುಂದೆ ಎಷ್ಟು ಆಗ್ಬೋದು ಅಥವಾ ಹಿಂದೆಷ್ಟಿತ್ತು, ಇವುಗಳ ವಿವರಣೆ, ಹಾಗೆಯೇ ಪ್ರಜೆಗಳ ಮೂಲಭೂತ ಕರ್ತವ್ಯಗಳ ವಿವರಣೆ ಯಾವುದನ್ನು ಸರ್ಕಾರದ ರಚನೆ, ಅಂಗಗಳ ರಚನೆ, ಸರ್ಕಾರದ ಕಾರ್ಯವ್ಯಾಪ್ತಿ, ಸರ್ಕಾರದ ಕಾರ್ಯವೈಖರಿ, ಆಡಳಿತದ ವಿಧಾನ, ಇವು ಯಾವುದನ್ನು ನಾವು ಲಿಖಿಸಿದ ದಾಖಲೆಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ರೂಪಿತವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣೋದಿಲ್ಲ. ಹಾಗಾಗಿ ಏನಾಗುತ್ತೆ ಇಲ್ಲಿ ಅಲಿಖಿತ ಸಂವಿಧಾನದಲ್ಲಿ ಅಂತಂದ್ರೆ, ಇಲ್ಲಿ ನ್ಯಾಯಾಂಗವೂ ಕೂಡ ಶಾಸಕಾಂಗದ ನಿಯಮಗಳನ್ನ ಪ್ರಶ್ನೆ ಮಾಡುವಂತ ಅಧಿಕಾರವನ್ನ ಹೊಂದಿರಲ್ಲ. ಹಾಗಾಗಿ ಆ ನ್ಯಾಯಿಕ ವಿಮರ್ಶಾ ಅಧಿಕಾರ ಇಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ನಾವು ಈ ಲಿಖಿತ ಮತ್ತು ಅಲಿಖಿತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಇವುಗಳನ್ನ ಹೇಳಬೇಕಾಗ್ತದೆ. ಇಷ್ಟು ಲಿಖಿತ ಮತ್ತು ಅಲಿಖಿತ ಸಂವಿಧಾನದ ಅರ್ಥ, ವ್ಯಾಖ್ಯಾನ, ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ತೇವೆ.